ಹಾಯ್ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. 2 ತಿಂಗಳಲ್ಲಿ 20 kg ಕಡಿಮೆ ಮಾಡಬೇಕಾ? ಇಲ್ಲಾರೋ ಒಬ್ಬರು ಒಂದು ಕ್ವಶನ್ ಕೇಳಿದ್ದಾರೆ. ನನ್ನ ಮದುವೆ ಇದೆ 2 ತಿಂಗಳಲ್ಲಿ. ನನಗೆ 2 ತಿಂಗಳಲ್ಲಿ 20 kg ಕಡಿಮೆ ಮಾಡಬೇಕು. ಅದಕ್ಕೆ ಏನಾದರೂ ಡಯಟು ಮೆಡಿಸನ್ನು ಏನಾದರೂ ಇದ್ದರೆ ಹೇಳಿ, ನಾನು ಅದಕ್ಕೆ ಏನು ದುಡ್ಡಾದರೂ ಕೊಡೋದಕ್ಕೆ ರೆಡಿ ಇದ್ದೀನಿ ಅಂತ ಯಾರೊಬ್ಬರು ಮೆಸೇಜ್ ಹಾಕಿದ್ದಾರೆ. ಈ ಥರದವ್ರು ತುಂಬ ಜನ ಈ ಥರ ಮೆಸೇಜ್ಗಳು ಕಳಿಸ್ತಿರ್ತಾರೆ. ಸೊ ಅದಕ್ಕೆ ಇದನ್ನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಮೊದಲನೇದಾಗಿ 2 ತಿಂಗಳಲ್ಲಿ 20 kg ಕಡಿಮೆ ಮಾಡೋಕ್ಕಾಗತ್ತಾ? ಆಗುತ್ತೆ. ಬಟ್ ವೆಯ್ಟ್ ಮಾತ್ರ ಕಡಿಮೆ ಆಗುತ್ತಾ ಅಥವಾ ದೇಹದಲ್ಲಿ ಮಾಂಸ, ಹೇರು, ಸ್ಕಿನ್ನು ಎಲ್ಲ ಹೋಗುತ್ತಾ? ತುಂಬ ಸಲ ಕೇಳಿರ್ತೀರ ಟಿ ವಿನಲ್ಲಿ ಕೆಲವೊಬ್ಬರು ಆ್ಯಕ್ಟ್ರ್ಗಳು ತುಂಬ ಕಷ್ಟಪಟ್ಟು 2 ತಿಂಗಳಲ್ಲಿ 20 kg ಕಡಿಮೆ ಮಾಡಿರೋರು, ಅಥವಾ ಕೆಲವೊಂದು ಸಿವಿಯರ್ಲಿ ಒಬೀಸ್ ಇರೋ ವ್ಯಕ್ತಿಗಳು, ಅಂದರೆ 100 kgಗಿನ್ನ ಹೆಚ್ಚು ವೆಯ್ಟ್ ಇರೋ ಕೆಲವೊಂದು ವ್ಯಕ್ತಿಗಳು, ಅಂದರೆ ತುಂಬ ಕಡಿಮೆ ಆಹಾರ ತಿಂದು ಬರೇ ಸೊಪ್ಪು ತರಕಾರಿನಲ್ಲೆಲ್ಲ ಇದ್ಕೊಂಡು ಜೊತೆಯಲ್ಲಿ ಬೆಳಗ್ಗೆ 1 ಅವರ್ ಓಡೋದು, ಸಂಜೆ 1 ಅವರ್ ಎಕ್ಸಸೈಸ್ ಮಾಡೋದು, ಅಥವಾ ಈ ಥರ ತುಂಬ ಎಕ್ಸ್ಟ್ರೀಮ್ ಆ್ಯಕ್ಟಿವಿಟಿ ಎಲ್ಲ ಮಾಡಿ ಇಷ್ಟೊಂದು ಮ್ಯಾಸಿವ್ ವೆಯ್ಟ್ ಲಾಸ್ ಮಾಡೋದನ್ನ ನೋಡಿರ್ತೀರ. ಬಟ್ ಅದು ಸರಿನಾ ತಪ್ಪಾ? ಅಥವಾ ಆ ಥರ ಮಾಡೋದ್ರಿಂದ ಏನೇನು ತೊಂದರೆಗಳಾಗುತ್ತೆ, ಅಥವಾ ಆ ಥರ ಮಾಡೋದು ಹೇಗೆ, ಇದ್ರ ಬಗ್ಗೆ ಒಂದಿಷ್ಟು ವಿವರಗಳನ್ನ ತಿಳಿಸ್ಕೊಡ್ತೀನಿ. ಸೊ ಇದು ಬೇಸಿಕಲಿ ಅಗ್ರೆಸಿವ್ ವೇ ಆಫ್ ವೆಯ್ಟ್ ಲಾಸಲ್ಲಿ. ಸೊ 10 ವರ್ಷದ ಹಿಂದೆ ನಾನು ಟ್ರಾನ್ಸ್ಫಾರ್ಮೇಷನ್ ಸ್ಪೆಷಲಿಸ್ಟ್ ಆಗಿ ಸ್ಟಾರ್ಟ್ ಮಾಡಿದಾಗ, ಒಂದು ನ್ಯೂಟ್ರಿಷನ್ ಕೋಚಿಂಗ್ ಎಲ್ಲ ಮಾಡ್ತಿದ್ದಾಗ, ನಾನು ಆವಾಗ ತುಂಬ ಅಗ್ರೆಸಿವ್ ವೇನಲ್ಲೆಲ್ಲ ಕೋಚಿಂಗ್ ಮಾಡಿದ್ದೀನಿ ತುಂಬ ಜನರಿಗೆ. ಅಗ್ರೆಸಿವ್ ವೇ ಡಯಟ್ಗಳಲ್ಲಿ ತುಂಬ ಹೈ ಪ್ರೋಟೀನ್, ವೆರಿ ಲೋ ಕಾರ್ಬ್ ಅಥವಾ ಕೇಟೋ ಡಯಟ್ಸ್ ಇದೆಲ್ಲ ಮಾಡಿದ್ದೀನಿ ನಾನು ಒಂದು ಕಾಲದಲ್ಲಿ. ಬಟ್ ಇವತ್ತಿನ ದಿನಕ್ಕೆ ನಾನು ಅಂಥ ಅಗ್ರೆಸಿವ್ ಏನು ಪ್ರಾಕ್ಟೀಸ್ ಮಾಡೋದಿಲ್ಲ. ಬಿಕಾಸ್ ಆ್ಯಕ್ಚುಲಿ ಯಾವುದೇ ಒಂದು ಪ್ರೊಫೆಷ್ನಲ್ ಆಗಲಿ, ನಾವು ಹೋಗ್ತಾ ನಮಗೊಂದು ಪ್ರಬುದ್ಧತೆ ಬರುತ್ತೆ, ಸ್ವಲ್ಪ ಮೆಚುರಿಟಿ ಬರುತ್ತೆ, ಏನು ಸರಿ ಏನು ತಪ್ಪು, ಯಾವುದನ್ನ ಆ್ಯಕ್ಚುಲಿ ಮಾಡಬೇಕು. ಓಕೆ, ಈಗ ಯಾವುದಾದ್ರೂ ಕೆಟೋ ಡಯಟ್ ಅಂತ ಬಂದಾಗ ಅದು ಪ್ರಿನ್ಸಿಪಲಿ ಸರಿ ಇದ್ರೂ ಕೂಡ, ಅಂದರೆ ಅದರಿಂದ ಬರೀ ಫ್ಯಾಟ್ ಲಾಸ್ ಆದರೂ ಕೂಡ, ಬಟ್ ಅದನ್ನು 95% ಜನರ ಕೈಲಿ ಅದನ್ನ ಮಾಡೋಕ್ಕಾಗೋದಿಲ್ಲ. ಯಾರೋ ಒಬ್ಬರು ತುಂಬ ಒಂದು 5% ಜನ ತುಂಬ ಮೆಂಟಲಿ ಸ್ಟ್ರಾಂಗ್ ಇರೋರು, ಅಥವಾ ಯಾವುದೇ ರೀತಿ ಆಹಾರಗಳನ್ನ ಏನು ಹೆಸಿಟೇಷನ್ ಇಲ್ಲದೆ ತಿನ್ನೋರು, ಮತ್ತು ಅದಕ್ಕೆ ತಕ್ಕಂಗೆ ಅವ್ರ ಗಟ್ ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ. ತುಂಬ ಜನರಿಗೆ ಅವ್ರ ಗಟ್ ಅಂದರೆ ಅವ್ರ ಡೈಜೆಷನ್ ಹೆಲ್ತ್ ಸರಿ ಇಲ್ಲ ಅಂದರೆ ಇಂಥ ಡಯಟ್ಗಳನ್ನ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಆದರೆ 2 ತಿಂಗಳಲ್ಲಿ 20 kg ಕಡಿಮೆ ಮಾಡಬೇಕು ಅಂದರೆ, 1 ತಿಂಗಳಲ್ಲಿ ಹತ್ತತ್ರ 10 kg ಆವ್ರೇಜ್ ಅಂದ್ಕೊಳ್ಳೋಣ. 1 ತಿಂಗಳಿಗೆ 10 kg ಕಡಿಮೆ ಮಾಡಬೇಕು ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 77,000 ಕ್ಯಾಲರೀಸ್ ಬರ್ನ್ ಮಾಡಬೇಕಾಗುತ್ತೆ ನಾವು ಒಂದು ತಿಂಗಳು ಪೂರ್ತಿ. 77,000 ಡಿವೈಡೆಡ್ ಬೈ 30 days. ಸೊ 2,500 ಕ್ಯಾಲರಿ ದಿನಕ್ಕೆ ಬರ್ನ್ ಮಾಡೋದು, ಇಸ್ ಇಟ್ ಪ್ರಾಕ್ಟಿಕಲಿ ಸಾಧ್ಯನಾ? ಅಂದರೆ ಒಬ್ಬ ವ್ಯಕ್ತಿ ದಿನದಲ್ಲಿ ಅಪ್ರಾಕ್ಸಿಮೇಟ್ಲಿ ಹುಡುಗಿಯರಂದರೆ 1,300ರಿಂದ 1,500, ಹುಡುಗರಿಗಂದರೆ 1,800ರಿಂದ 3,000 ಕ್ಯಾಲರಿ ತನಕ ಒಬ್ಬೊಬ್ಬರು ತಿಂತಿರ್ತಾರೆ. ಇದರಲ್ಲಿ ಆಹಾರ ಟೈಮು ಅಂದರೆ ಒಂದೊತ್ತು ಊಟ ಬಿಟ್ಬಿಟ್ರು, ಅಥವಾ ಕಾರ್ಬೋಹೈಡ್ರೇಟ್ನ ನೀವು 50% ಕಟ್ ಮಾಡಿದ್ರೂ ಕೂಡ ನಿಮಗೊಂದು ಡಿಫಿಸಿಟ್, ಅಂದರೆ ಒಂದು ಫುಡ್ಡಲ್ಲಿ ಡಯಟಲ್ಲಿ ಕಟ್ ಮಾಡಬೇಕು ಅಂದರೆ ಒಂದು ಆಲ್ಮೋಸ್ಟ್ 500ರಿಂದ 900 ಕ್ಯಾಲರಿ ಕಡಿಮೆ ಮಾಡ್ಬೋದು. ಆದರೂ ಕೂಡ 2,500 ಮ್ಯಾಚ್ ಆಗಲ್ಲ. ನೀವು ದಿನಕ್ಕೆ 1,000 ಕ್ಯಾಲರೀಸ್ ಬರ್ನ್ ಮಾಡಬೇಕು ಅಂದರೆ ಅಪ್ರಾಕ್ಸಿಮೇಟ್ಲಿ 2ರಿಂದ 2.5 ಗಂಟೆಗಳಷ್ಟು ಇಂಟೆನ್ಸ್ ವರ್ಕೌಟ್ ಮಾಡಬೇಕು. ಇಲ್ಲಿ ಡಯಟಲ್ಲಿ ನೀವು ಆಲ್ಮೋಸ್ಟ್ ಅರ್ಧ ಕಟ್ ಮಾಡಿದ್ರೂ ಕೂಡ 1,000 ಕ್ಯಾಲರೀಸ್ ಆಯಿತು. ಡಯಟ್ ಅಂದರೆ ನೀವೇನು ಆಹಾರ ತಿಂತಾಯಿದ್ದೀರಾ ಅದರಲ್ಲಿ ಅರ್ಧ ಕಡಿಮೆ ಮಾಡಿದ್ರೆ 1,000 ಕ್ಯಾಲರಿ ಹತ್ರ ಡೆಫಿಸಿಟ್ ಆಯಿತು ಅಂದ್ಕೊಂಡ್ರೆ, ನೀವು 1 ಅವರು ಅಥವಾ 2.5 ಅವರ್ ವರ್ಕೌಟ್ ಮಾಡೋದಕ್ಕೆ ಹತ್ತತ್ರ 1,000 ಕ್ಯಾಲರಿ ಬರ್ನ್ ಆಯಿತು ಅಂದರೆ 2,000 ಕ್ಯಾಲರೀಸ್ ಬರ್ನ್ ಆಗುತ್ತೆ. ಅಂದರೆ ತುಂಬ ಜಾಸ್ತಿ ಓವರ್ ವೆಯ್ಟ್ ಇರೋರಿಗೆ ಜಾಸ್ತಿ ಕ್ಯಾಲರೀಸ್ ಬರ್ನ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನೀವು ಕೇಳ್ತಿರ್ತೀರ, ಅಂದರೆ ತುಂಬ ಓವರ್ ವೆಯ್ಟ್ ಇರೋರು, ಅಂದರೆ ಎಕ್ಸ್ಟ್ರೀಮ್ ವೆಯ್ಟ್ ಲಾಸ್ ಮಾಡಿದಾಗ ತುಂಬ ಬೇಗ ವೆಯ್ಟ್ ಲಾಸ್ ಆಗಿರ್ತಾರೆ. ಅಂದರೆ ಹುಡುಗಿಯರಲ್ಲಿ ಓವರ್ ವೆಯ್ಟ್ ಇದ್ದ ಕೂಡ ಅವರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಇರುತ್ತೆ. ಬಟ್ ಹುಡುಗರಾದರೆ ಓವರ್ ವೆಯ್ಟ್ ಅಂದರೆ 100 kg ಮೇಲಿದ್ದು ಥೈರಾಯ್ಡು ಅಥವಾ ವೈಟಮಿನ್ ಡಿಫಿಷಿಯನ್ಸಿ ಈ ರೀತಿ ಏನೋ ತೊಂದರೆಗಳಿಲ್ಲದೆ ಇದ್ದರೆ ಅವ್ರ ಬಾಡಿ ತುಂಬ ಫಾಸ್ಟಾಗಿ ರೆಸ್ಪಾಂಡ್ ಆಗುತ್ತೆ. ಜನರಲಿ ಹುಡುಗರು 100 ಮೇಲಿರೋರು ತುಂಬ ಬೇಗ ಫಾಸ್ಟಾಗಿ ಚೇಂಜ್ ಆಗ್ತಾರೆ. ಅಷ್ಟೇ ಸರಿಯಾಗಿ ಮಾಡಿಲ್ಲ ಅಂದರೆ ಅಷ್ಟೇ ಫಾಸ್ಟಾಗಿ ವಾಪಸ್ ಗೇನ್ ಕೂಡ ಆಗ್ತಾರೆ. ಸೊ ಈ ಥರ ಇಷ್ಟೊಂದೆಲ್ಲ ಕಷ್ಟಪಟ್ಟರೂ ಕೂಡ ನಿಮಗೆ 2,000 ಕ್ಯಾಲರಿ ಅಷ್ಟು ದಿನಕ್ಕೆ ಬರ್ನ್ ಮಾಡ್ಬೋದು ಅಟ್ಲೀಸ್ಟ್. ಅಂದರೆ ನೀವು ನಿಮ್ಮ ಆಹಾರನ ಅರ್ಧಕ್ಕರ್ಧ ಕಟ್ ಮಾಡಿದಾಗ ಈ 2.5 ಗಂಟೆ ವರ್ಕೌಟ್ ಏನಿದೆ ಇದು ಸ್ವಲ್ಪ ತುಂಬ ಕಷ್ಟ ಆಗಿ ಹೋಗುತ್ತೆ. ಪ್ರಾಕ್ಟಿಕಲಿ ತುಂಬ ಜನರಿಗೆ ಇದು ಪಾಸಿಬಲ್ ಇಲ್ಲ. ಲೆಟ್ಸ್ ಸೇ ದಟ್ ಇವಾಗ ಇಷ್ಟು ಕಡಿಮೆ ಆಹಾರ ತಿಂದು
ಅಷ್ಟು 2.5 ಅವರ್ ವರ್ಕೌಟ್ ಮಾಡಿ ನಿಮಗೆ ಬಾಡಿನಲ್ಲಿ ಬೊಜ್ಜೆ ಕಡಿಮೆ ಆಗ್ತಿದೆಯಾ ಅಂತ ಏನು ಗ್ಯಾರಂಟಿ ಇರುತ್ತೆ? ಇಷ್ಟು ಅಗ್ರೆಸಿವ್ ಆಗಿ ಫಾಸ್ಟಾಗಿ ವೆಯ್ಟ್ ಲಾಸ್ ಆದಾಗ ಒಂದು 20 kg ಹತ್ರ ಇನ್ನು ಬರೀ 60 ಡೇಸಲ್ಲೆಲ್ಲ ಆದಾಗ ಹೆಚ್ಚಾಗಿ ಫ್ಯಾಟ್ ಲಾಸ್ ಅಲ್ಲದೆ ಮಸಲ್ ಲಾಸ್ ಕೂಡ ಆಗಿರೋ ಸಾಧ್ಯತೆ ಇರುತ್ತೆ, ಬೋನ್ ಡೆನ್ಸಿಟಿ ಕೂಡ ಕಡಿಮೆ ಆಗಿರೋ ಸಾಧ್ಯತೆ ಇರುತ್ತೆ, ಸ್ವಲ್ಪ ವಾಟರ್ ವೆಯ್ಟ್ ಕೂಡ ಹೋಗಿರೋ ಸಾಧ್ಯತೆ ಇರುತ್ತೆ. ಅಂದರೆ ಮೊದಲನೇ ವಾರದಲ್ಲಿ ನಮ್ಮ ಬಾಡಿನಲ್ಲಿ ಹೆಚ್ಚು ಕಡಿಮೆ ತುಂಬ ಓವರ್ ವೆಯ್ಟ್ ಇರೋರಿಗೆ ಸ್ವಲ್ಪ ನೀರಿನ ಅಂಶನೂ ಕಡಿಮೆ ಆಗುತ್ತೆ ಬಾಡಿನಲ್ಲಿ. ಬರೇ ಬೊಜ್ಜು ಕಡಿಮೆ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ನೀವು ಯಾವುದಾದ್ರೂ ನಿಮ್ಮ ಬಾಡಿ ಫ್ಯಾಟ್ನ ಯಾವುದಾದ್ರೂ ಒಂದು ಒಳ್ಳೆ ಸ್ಕೇಲ್ನಲ್ಲಿ ಚೆಕ್ ಮಾಡಿದ್ರೆ ಬಾಡಿ ಫ್ಯಾಟ್ ಅಂದರೆ ಬಾಡಿನಲ್ಲಿ ಬೊಜ್ಜಿನ ಪ್ರಮಾಣ ಎಷ್ಟಿದೆ ಅಂತ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಈ ರೀತಿ ಅಗ್ರೆಸಿವ್ ಡಯಟ್ ಎಲ್ಲ ಮಾಡಿದಾಗ ಬೊಜ್ಜು ಮಾತ್ರ ಕಡಿಮೆ ಆಗಿದೆಯಾ, ಮಸಲ್ ಕಡಿಮೆ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡಬೇಕು. ಇಲ್ಲ ಅಂದರೆ ನಿಮ್ಮ ಆಹಾರದಲ್ಲಿ ಅಟ್ಲೀಸ್ಟ್ ಡೀಸೆಂಟ್ ಅಮೌಂಟ್ ಆಫ್ ಪ್ರೋಟೀನ್ ಅನ್ನೋದು ಇರಬೇಕು. ಎಷ್ಟು ಡೀಸೆಂಟ್ ಅಮೌಂಟ್ ಆಫ್ ಪ್ರೋಟೀನ್ ಅಂದರೆ ಮಿನಿಮಮ್ ಈ ರೀತಿ ತುಂಬ ಕಡಿಮೆ ಆಹಾರ ತಿಂತಿದ್ದಾಗ ನಿಮ್ಮ ಡಯಟ್ನಲ್ಲಿ ನೀವು ಒಂದು ಅಟ್ಲೀಸ್ಟ್ ಒಂದು 2 ಗ್ರಾಮ್ಸ್ ಆಫ್ ಪ್ರೋಟೀನ್ ಪರ್ kg ಆಫ್ ಬಾಡಿ ವೆಯ್ಟ್ ಆದರೂ ಇರಬೇಕು. ಇಲ್ಲಾಂದರೆ ಬಾಡಿನಲ್ಲಿ ಮಸಲ್ ಲಾಸು ಆಗೋ ಸಾಧ್ಯತೆ ಇರುತ್ತೆ. ಸೊ ಪ್ರೋಟೀನ್ ಒಂಥರ ಇನ್ಶೂರೆನ್ಸ್ ಪಾಲಿಸಿ ಥರ ಮಾಡಿದ್ರೆ ಮಸಲ್ ಬ್ರೇಕ್ ಡೌನ್ ಆಗದೇ ಇರೋ ಥರ ಸ್ವಲ್ಪ ಪ್ರೊಟೆಕ್ಟ್ ಮಾಡುತ್ತೆ. ಬಟ್ ಆದರೂ ಕೂಡ ಬೇರೆ ಎಲ್ಲ ಆಸ್ಪೆಕ್ಟ್ಸು ಮೇಂಟೈನ್ ಮಾಡಬೇಕಾಗತ್ತೆ. ಸ್ಲೀಪು, ಸ್ಟ್ರೆಸ್ಸು ನಾರ್ಮಲ್ ಆಗಿರಿ, ಸ್ಲೀಪ್ನ ನಿದ್ದೆನ ಮೇಂಟೈನ್ ಮಾಡಬೇಕು. ಇಷ್ಟು ಕಡಿಮೆ ತಿಂತಿದ್ದಂಗೆ ನಿದ್ದೆ ಸರಿ ಹೋಗಲ್ಲ, ತುಂಬ ಓವರ್ ಸ್ಟ್ರೆಸ್ಡಾಗಿ ಹೋಗ್ತೀರಾ ತುಂಬ ಓವರ್ ವರ್ಕೌಟ್ ಮಾಡಿದ್ರೆ. ಹಾಗೆ ತುಂಬ ಓವರ್ ವರ್ಕೌಟ್ ಮಾಡೋದಕ್ಕೆ ತುಂಬ ಒಬೀಸ್ ಇದ್ದರೆ ಬಾಡಿ ಅಲೋನೇ ಮಾಡೋದಿಲ್ಲ ತುಂಬ ಜನರಿಗೆ. ಹಳೆ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಏನೋ ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ತಿದ್ರೆ ಅಂದರೆ ಇಷ್ಟೊಂದು ವರ್ಕೌಟ್ ಮಾಡೋದಕ್ಕೆ ಎಲ್ಲರಿಗೂ ಆಗೋದೇ ಇಲ್ಲ. ಹೆಚ್ಚು ಕಡಿಮೆ ಅರ್ಧ ಗಂಟೆ ಮಾಡೋದ್ರಲ್ಲಿ ಸುಸ್ತಾಗಿ ಹೋಗ್ಬಿಡ್ತಾರೆ. ತುಂಬ ಕಡಿಮೆ ತಿಂದರೆ ತಲೆ ಸುತ್ತಿ ಬೀಳೋ ಥರ ಅಥವಾ ಏನೋ ವೀಕ್ ಆಗಿ ಹೋಗ್ತಾರೆ. ಸೊ ವೆಯ್ಟ್ ಲಾಸ್ ಅನ್ನೋದು ಅಷ್ಟು ಅಗ್ರೆಸಿವ್ ಆಗಿ ಏನದು ನೀವು 10-15 ವರ್ಷದಿಂದೆಲ್ಲ ವೆಯ್ಟ್ನ ಕೂಡ ಹಾಕಿ ಗೇನ್ ಮಾಡಿದರೆ ನೀವು ಇಮ್ಮಿಡಿಯೇಟಾಗಿ 2 ತಿಂಗಳಲ್ಲಿ ಕಡಿಮೆ ಮಾಡ್ತೀನಿ ಅಂದರೆ ನಿಮ್ಮ ಬಾಡಿ ಅದನ್ನ ಒಪ್ಕೊಳ್ಳೋದಿಲ್ಲ. ನಿಮ್ಮ ಬಾಡಿ ಅದಕ್ಕೆ ತಕ್ಕಂಗೆ ಹಲವಾರು ತೊಂದರೆಗಳನ್ನ ನಿಮ್ಮ ಸಿಸ್ಟಮ್ನ ಅರ್ಥ ಮಾಡಿಕೊಂಡು, ಸೊ ನಾವು ಮಾಡೋ ಸಿಸ್ಟಮ್ ಏನಿದೆ ಅದು ಈ ರೀತಿ ರ್ಯಾಂಡಮ್ ಆಗಿ ಅಗ್ರೆಸಿವ್ ಅಪ್ರೋಚು, ತುಂಬ ಬೇಗ ಫಾಸ್ಟಾಗಿ ಕಡಿಮೆ ಆಗಿಬಿಡ್ಬೇಕು, ಪೂರ್ತಿ ತಿಂಡಿನೇ ಊಟ ಎಲ್ಲ ಬಿಡಿಸ್ಬಿಟ್ಟು ಶೇಕ್ಗಳು ಕುಡಿಸೋದು, ಸೊಪ್ಪು ತರಕಾರಿ ತಿನ್ನಿಸೋದು, ಈ ರೀತಿ ಯಾವ ರೀತಿ ಅಗ್ರೆಸಿವ್ ಡಯಟ್ಗಳು ಅಥವಾ ದಿನದಲ್ಲಿ 3 ಅವರ್ ವರ್ಕೌಟ್ ಮಾಡಿಸೋದು, ಈ ರೀತಿ ಯಾವ ಡಯಟ್ಗಳನ್ನು ನಾವು ಮಾಡಿಸೋದಿಲ್ಲ ಅಥವಾ ಯಾವುದೇ ಕ್ರಮಗಳನ್ನ ನಾವು ಮಾಡಿಸೋದಿಲ್ಲ. ಸೊ ಜನರಲಿ ಈ ರೀತಿ ಯಾರಾದರೂ ತುಂಬ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದರೆ ಇದನ್ನ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಅಂತಾರೆ. ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಅಂದರೆ ಯಾರೋ ಒಬ್ರಿಗೆ ಆಗ್ಬೋದು, ಯಾರೋ ಒಬ್ರಿಗೆ ಆಗುತ್ತೆ ಅನ್ನೋ ಮಾತ್ರಕ್ಕೆ ನನಗೂ ಆಗುತ್ತೆ ಅನ್ನೋದು. 2 ತಿಂಗಳಲ್ಲಿ ಯಾರೋ ಒಬ್ಬರು 20 kg ಕಡಿಮೆ ಆಗಿದ್ದಾರೆ, ನಾನು ಅದೇ ರೀತಿ ಮಾಡಿಬಿಟ್ರೆ ನನಗೂ ಹಂಗೆ ಆಗುತ್ತೆ ಅನ್ನೋದು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್. ಯಾಕೆ ಹೇಳಿ? ಯಾರೋ ಒಬ್ಬರು ಈಗ ಯಾವುದೋ ಅದೇ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ 150 kg ಇರೋ ವ್ಯಕ್ತಿ ಯಂಗಾಗಿದ್ದಾನೆ ಹುಡುಗ, ಎಸ್ಪೆಷಲಿ ಯಂಗಾಗಿರೋ ಹುಡುಗರು, ಆ್ಯಂಡ್ ಅವ್ನ ಬಾಡಿನಲ್ಲಿ ಸ್ವಲ್ಪ ಸ್ಟ್ರೆಂತ್ಗಿಂತೆಲ್ಲ ಚೆನ್ನಾಗೇ ಇದೆ. ಹುಟ್ಟಿದಾಗಿಂದ ಅಂದರೆ ಕೆಲವೊಬ್ಬರು ತುಂಬ ಯಂಗ್ ಏಜಿಂದ ಒಬೀಸ್ ಇರ್ತಾರೆ, ಅಂಥವ್ರಿಗೆ ಇದೆಲ್ಲ ಬೇಗ ಫ್ಯಾಟ್ ಲಾಸ್ ಆಗುತ್ತೆ. ಸೊ ಅದಕ್ಕೆ ನಾವು ಯಾರು ಒಬ್ರು ನೋಡಿದ್ಕೂಳೆ ಅರ್ಥ ಆಗ್ಬಿಡುತ್ತೆ ನಮಗೆ ಇವ್ರ ಬಾಡಿ ರೆಸ್ಪಾಂಡ್ ಆಗುತ್ತಾ ಇಲ್ಲ ಅಂತ. ಹಾಗೆ ಅವ್ರ ಬಾಡಿನಲ್ಲಿ ಯಾವುದೋ ಹೈಪೋಥೈರಾಯ್ಡಿಸಮ್ ಆಗಲಿ, ಥೈರಾಯ್ಡ್ ಇಶ್ಯೂಸ್ ಆಗಲಿ, ವೈಟಮಿನ್ ಡಿಫಿಷಿಯನ್ಸಿ ಆಗಲಿ, ಈ ರೀತಿ ಏನು ತೊಂದರೆಗಳಿಲ್ಲದೆ ಇದ್ದಾಗ ಮತ್ತೊಂದು ಕಾರಣದಿಂದ ಅವ್ರು ತುಂಬ ಹಿಗ್ಗಮುಗ್ಗ ತಿಂತಾ ಇರ್ತಾರೆ, ತುಂಬ ರಾಶಿ ತಿಂತಾ ಇರ್ತಾರೆ. ಇಂಥವ್ರು ಫುಡ್ ಕಂಟ್ರೋಲ್ ಮಾಡಿದಾಗ ಅಂಥವ್ರು 2 ತಿಂಗಳಲ್ಲಿ 20 kg ಆಗಿರೋ ಉದಾಹರಣೆಗಳು ಇದೆ. ಓಕೆ, ಬಟ್ ಆದರೆ ಆ ರೀತಿ ಎಲ್ಲರೂ ಇರಲ್ವಲ್ಲ. ಸೊ ಪ್ರತಿಯೊಬ್ಬರು ಬಾಡಿನೂ ಡಿಫ್ರೆಂಟು. ನನ್ನ ಬಾಡಿ ಡಿಫ್ರೆಂಟು, ಇನ್ನೊಬ್ಬನ ಬಾಡಿ ಡಿಫ್ರೆಂಟ್. ನಮ್ಮ ಸುತ್ತಮುತ್ತ ಇರೋ ಪ್ರತಿಯೊಬ್ಬರು ಬಾಡಿನೂ ಬೇರೆ ಥರನೇ ರಿಯಾಕ್ಟ್ ಆಗುತ್ತೆ. ಓಕೆ, ಸೊ ಅದು ಕೆಲವೊಂದು ಎಕ್ಸ್ಪೀರಿಯನ್ಸ್ ಮೂಲಕ. ಈಗ ನಮ್ಮಂಥವ್ರು, ಈಗ ನಾನಾದರೆ ನನ್ನ ಲೈಫಲ್ಲಿ ಒಂದು ಮೋರ್ ದೆನ್ 5,000 ಜನರ ಹತ್ರ ಕೋಚಿಂಗ್ ಮಾಡಿದ್ದೀನಿ. ಸೊ ಅಂದರೆ ಕೋಚಿಂಗ್ ಎಕ್ಸ್ಪೀರಿಯನ್ಸ್ ಪ್ರಕಾರ, ಈಗ ಎಕ್ಸ್ಪೀರಿಯನ್ಸ್ ಅನ್ನೋದು ಈಗ ಯಾರೋ ಒಬ್ಬರು ಮೊನ್ನೆ ನನ್ನ ಪ್ರೊಫೆಷ್ನಲ್ ಬಂದಿರೋ ಯಾರೋ ಯಂಗ್ ಹುಡುಗ, ಈವನ್ ದೋ ಅವನಿಗೆ ಒಳ್ಳೆ ಕ್ವಾಲಿಫಿಕೇಷನ್ ಎಲ್ಲ ಇದ್ದರೂ ಕೂಡ ಅವನಷ್ಟೇ ಎಫೆಕ್ಟಿವ್ ಆಗಿ ಜನರ ಬಾಡಿನ ಜಡ್ಜ್ ಮಾಡೋಕ್ಕಾಗೋದಿಲ್ಲ ಅಥವಾ ಅವರಿಗೆ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಎಕ್ಸ್ಪೀರಿಯನ್ಸ್ ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಸೊ ಈಗ ನಾವೊಂದು 21 ವರ್ಷದಿಂದ ನಾನು ಫಿಟ್ನೆಸ್ ಫೀಲ್ಡಲ್ಲಿದ್ದು ಒಂದು ಲಾಸ್ಟ್ ಒಂದು 10-11 ವರ್ಷದಿಂದ ಈ ಟ್ರಾನ್ಸ್ಫಾರ್ಮೇಷನ್ ಕೋಚಿಂಗ್ ಅಥವಾ ಡಯಟ್ ಕೋಚಿಂಗ್, ನ್ಯೂಟ್ರಿಷನ್ ಕೋಚಿಂಗ್ ಇದೆಲ್ಲ ಪ್ರಾಕ್ಟೀಸ್ ಮಾಡಿ ಒಂದು 5,000 ಜನರು ಹತ್ರ ಕೆಲಸ ಮಾಡಿ ಅವ್ರದ್ದು 5,000 ಜನರ ಹತ್ರ ಬಾಡಿ ಮೇಲೆ ಇವೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ ಮೇಲೆ ಇವಾಗ ಒಂದು ಅಂದಾಜು ಎಸ್ಟಿಮೇಟ್ ಮಾಡೋಕ್ಕಾಗುತ್ತೆ. ಓಕೆ, ಇವ್ರ ಬಾಡಿ ಹಿಂಗೆ ವರ್ಕ್ ಆಗ್ಬೋದು, ಇವ್ರ ಬಾಡಿ ಹಿಂಗೆ ವರ್ಕ್ ಆಗಲ್ಲ ಅಂತ ಒಂದು ಎಸ್ಟಿಮೇಷನ್ ಬರುತ್ತೆ. ಇದು ಎಲ್ರಿಗೂ ಅದೇ ಜಡ್ಜ್ಮೆಂಟು ಎಲ್ರಿಗೂ ಸಿಗೋದಿಲ್ಲ. ಸೊ ಈ ಕಾರಣಕ್ಕೆ ಯಾರೋ ಒಬ್ಬರು ಅಗ್ರೆಸಿವ್ ಆಗಿ ಫಾಸ್ಟಾಗಿ ವೆಯ್ಟ್ ಲಾಸ್ ಮಾಡಿದ್ರು ಒಂದಿದ್ದ ಕಾರಣಕ್ಕೆ ನೀವು ಮಾಡ್ತೀರಾ ಅಂದರೆ ಅದು ಮಿತ್. ಮತ್ತು ಇನ್ನೊಂದು ಯಾರೋ ಒಬ್ಬರು ಕಳಿಸಿದ್ರು ರೀಸೆಂಟಾಗಿ, ಯಾರೋ ಒಬ್ಬರು ಹುಡುಗ 900 ಕ್ಯಾಲರಿ ಏನೋ ಎಗ್ ಡಯಟ್ ಅಂತ ಏನೋ ಮಾಡಿದ್ದಾನೆ, ಮ್ಯಾಸಿವ್ ವೆಯ್ಟ್ ಲಾಸು, ಏನೋ 3 ತಿಂಗಳಲ್ಲ ಏನೋ
25 ಕೆ ಜಿನೋ ಏನೋ ಕಡಿಮೆ ಆಗಿದ್ದೆ ಅಂತ ಅಲ್ಲ ಅವ್ನು ಡೀಟೇಲ್ಸ್ ಕಳಿಸ್ದ. ಬಟ್ ಅವನ ಬಾಡಿ ಹೆಂಗಿತ್ತು ಅಂದರೆ 25 ಕೆ ಜಿ ಕಡಿಮೆ ಮಾಡಿದ್ರು. ದೋ ಎಗ್ ಡಯಟ್ ಅಂದರೆ ಅಷ್ಟನ್ನ ದೋ ಅದು ಪ್ರೋಟೀನ್ ಆ್ಯಂಡ್ ಫ್ಯಾಟೇ ಇರುತ್ತೆ, ಅವ್ರ ಬಾಡಿ ಕೆಟೋಸಿಸ್ಗೆ ಹೋಗುತ್ತೆ. ಬಟ್ ನಾನು ರೆಕಮೆಂಡ್ ಮಾಡಲ್ಲ ಅದನ್ನ. ಯಾರು ಎಗ್ ಡಯಟ್ ಅಂತಾರೆ ಪೂರ್ತಿ ದಿನ ಎಗ್ ತಿನ್ಕೊಂಡು ತರಕಾರಿ ತಿನ್ಕೊಂಡು ಯಾರು ಇರ್ತಾರೆ ಅವರಿಗೆ ಆಮೇಲೆ ಎಗ್ ಮೇಲೆ ಅಲರ್ಜಿ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಬಾಡಿ ಎಲ್ಲದು ಅಂದರೆ ಅತಿಯಾದ ಅಮೃತನೂ ವಿಷ ಅಂತಾರಲ್ಲ ಆ ಥರ. ಎಗ್ಗು ನಿಮ್ಮ ಡಯಟ್ನಲ್ಲಿ ಒಂದು ಎಗ್ ಅನ್ನೋದು ಒಂದು ಭಾಗ ಆಗಿರ್ಬೋದು, ಬಟ್ ಪೂರ್ತಿ ದಿನ ಅದೇ ತಿನ್ಕೊಂಡಿರೋದು ಅನ್ನೋದು ಇದು ಸ್ವಲ್ಪ ಸೈಕಲಾಜಿಕಲ್ ಪ್ರಾಬ್ಲಮ್. ಅದಕ್ಕಿಂತ ಅವನು ಅಷ್ಟು ಕಡಿಮೆ ಆಹಾರ ತಿಂದಿದ್ದರಿಂದ ಅವನ ಬಾಡಿ ಎಲ್ಲ ಸ್ವಲ್ಪ 25 ಕೆ ಜಿ ಕಡಿಮೆ ಆದರೂ ಕೂಡ ಫುಲ್ ಜೋತ್ ಬಿದ್ದಿ ಥರ ಆಗಿತ್ತು. ಸ್ಕಿನ್ ಎಲ್ಲ ಲೂಸ್ ಆಗಿ ಹ್ಯಾಂಗ್ ಆಗೋ ಥರ ಆಗಿತ್ತು. ಸೊ ಈ ಎಲ್ಲ ಕಾರಣಗಳಿಗೆ ನೀವು ಅಷ್ಟೊಂದು ಅಗ್ರೆಸಿವ್ ವೆಯ್ಟ್ ಲಾಸ್ನ ಮಾಡಬಾರ್ದು. ಸೊ ಹೆಲ್ದಿ ವೇ ಅಂದರೆ ಏನು? ಹೆಲ್ದಿ ವೇ ಅಂದರೆ ಅಪ್ರಾಕ್ಸಿಮೇಟ್ಲಿ ನಿಮ್ಮ ದೇಹದಲ್ಲಿ ಪ್ರತಿ ವಾರ 1% ಆಫ್ ಬಾಡಿ ವೆಯ್ಟ್ನ ಲೂಸ್ ಮಾಡೋದರ ಟಾರ್ಗೆಟ್ ಮಾಡ್ಬೋದು. ಅದೇ ಜಾಸ್ತಿ ಆ್ಯಕ್ಚುಲಿ. ಅಂದರೆ ಒಂದು ವಾರಕ್ಕೆ 1% ಅಂದರೆ 150 ಕೆ ಜಿ ಇರೋ ವ್ಯಕ್ತಿಗೆ 1.5 ಕೆ ಜಿ ಆಯಿತು, ಅಥವಾ 100 ಕೆ ಜಿ ಇರೋ ವ್ಯಕ್ತಿಗೆ 1 ಕೆ ಜಿ ಆಯಿತು. ಅದೇ 60 ಕೆ ಜಿ ಇರೋ ವ್ಯಕ್ತಿಗೆ 600 ಗ್ರಾಮ್ ಆಯಿತು. ಆ ಥರ ಅಂದರೆ ಫ್ಯಾಟ್ ಪರ್ಸೆಂಟೇಜ್ ಅನ್ನೋದು 1% ಆಫ್ ಬಾಡಿ ಫ್ಯಾಟ್ನ ಒಂದು ವಾರದಲ್ಲಿ ಕಡಿಮೆ ಮಾಡ್ಬೋದು. ಬಟ್ ಆದರೆ ಅದನ್ನು ಎಲ್ಲ ಅಂದರೆ ನಮ್ಮ ಹಾರ್ಮೋನ್ಸ್ ಸರಿ ಇರಬೇಕು. ಈಗ ಹುಡುಗಿಯರಿಗೆ ಕೆಲವೊಬ್ಬರಿಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತೆ, PCOS ಇರುತ್ತೆ, ಪ್ರೋಲ್ಯಾಕ್ಟಿನ್ ಅನ್ನೋ ಹಾರ್ಮೋನ್ ಲೆವೆಲ್ಗಳ ಪ್ರೋಲ್ಯಾಕ್ಟಿನ್ ಅನ್ನೋ ಹಾರ್ಮೋನ್ ಯಾರಿಗೆ ಜಾಸ್ತಿ ಇರುತ್ತೆ ಅವರಿಗೆ ತುಂಬಾ ಕಷ್ಟ ಇರುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೆ. ಸೊ ಅದಕ್ಕೆ ಫಸ್ಟ್ ಪ್ರೋಲ್ಯಾಕ್ಟಿನ್ ಹಾರ್ಮೋನ್ನ ನಾರ್ಮಲಿಗೆ ತೊಗೊಬಂದು ಆಮೇಲೆ ವೆಯ್ಟ್ ಲಾಸ್ ಮಾಡಬೇಕಾಗುತ್ತೆ. ಅದು ತುಂಬಾ ಕಾಂಪ್ಲಿಕೇಟೆಡ್ ಆ್ಯಂಡ್ ಲಾಂಗರ್ ಪ್ರೋಸೆಸ್ಸು. ಸೊ ಈ ಥರ ತುಂಬ ಜನರಿಗೆ ಕೆಲವೊಂದು ಹೆಲ್ತ್ ಇಶ್ಯೂಗಳಿರೋದ್ರಿಂದ ಈ 1% ವೀಕ್ ಏನಿದೆ ಅದನ್ನು ಪ್ರಾಕ್ಟಿಕಲಿ ಆಗ್ತಿರೋದಿಲ್ಲ. ಓಕೆ, ಸೊ ಈ ರೀತಿ ಎಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಎಷ್ಟು ಬೇಗ ವೆಯ್ಟ್ ಲಾಸ್ ಆಗಬೇಕು ಅನ್ನೋದು, ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಇರೋ ಲೇಡಿ ನಾನು ಬಂದು ಹೇಳ್ತಾರೆ, ನನಗೆ ನಮ್ಮ ಡಾಕ್ಟ್ರ್ ಹೇಳಿದ್ದಾರೆ ಬೇಗ ವೆಯ್ಟ್ ಲಾಸ್ ಆಗಬೇಕು, ನನಗೆ ಮೊಣಕಾಲು ನೋವಿದೆ, ಬೆನ್ನು ನೋವಿದೆ, ಆ ನೋವಿದೆ, ಈ ನೋವಿದೆ, ನನಗೆ 2 ತಿಂಗಳಲ್ಲಿ 10 ಕೆ ಜಿ ಕಡಿಮೆ ಮಾಡಿಸ್ಬೇಕು ಅಂತ ಡಾಕ್ಟ್ರ್ ಹೇಳಿದ್ದಾರೆ ಅಂತ. ನನಗೆ ಗೊತ್ತಿಲ್ಲ ಯಾವ ಡಾಕ್ಟ್ರು ಈ ಥರ ಹೇಳಲ್ಲ ಅನಿಸುತ್ತೆ. ಈ ಥರ ಕೆಲವೊಬ್ರು ಹೇಳ್ತಾರೆ. ಅಷ್ಟು ನಿಮ್ಗೆ 50 ವರ್ಷ ಆಗಿದೆ ಅದ್ರ ಮೇಲ್ಗಡೆ ಅಂದರೆ ನಿಮ್ಮ ಬಾಡಿನಲ್ಲಿ ಏನಂದರೆ ಒಂದ್ಸಲ ಮೆನೋಪೌಸ್ ಅಂತ ಆದಮೇಲೆ ನಿಮ್ಮ ಬಾಡಿನಲ್ಲಿ ಎಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅನ್ನೋ ಹಾರ್ಮೋನ್ಗಳ ಪ್ರಮಾಣ ತುಂಬ ಕಡಿಮೆ ಆಗಿಬಿಡುತ್ತೆ. ಸೊ ಈ ರೀಸನ್ಗೆ ಈ ಟೈಮಲ್ಲಿ ನಿಮಗೇನೆಂದರೆ ನಿಮ್ಮ ಬೋನ್ಗೆ ಬೇಕಾಗಿರುವಂಥ ಡೆನ್ಸಿಟಿ, ನಿಮ್ಮ ಬೋನ್ ಡೆನ್ಸಿಟಿ ಮೇಂಟೈನ್ ಮಾಡಬೇಕಾಗಿರುವಂತಹ ಅಥವಾ ಮಸಲ್ ಮಾಸ್ನ ಉಳಿಸ್ಕೋಬೇಕಾಗಿರುವಂತಹ ಹಾರ್ಮೋನ್ಗಳು ಎಲ್ಲ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ನೀವು ಈ ಟೈಮಲ್ಲಿ ತುಂಬ ಕಡಿಮೆ ಆಹಾರ ತಿನ್ನೋ ಡಯಟ್ಗಳು ಅಥವಾ ಏನಾದರೂ ತುಂಬ ಕ್ರ್ಯಾಶ್ ಡಯಟ್ಗಳ ಥರ ಮಾಡಿದ್ರೆ ನಿಮಗೆ ಬೋನ್ ವೀಕ್ ಆಗಿ ಆಸ್ಟಿಯೋಪೊರೋಸಿಸ್ ಅಂತ ಒಂದು ಪ್ರಾಬ್ಲಮ್ ಬರುತ್ತೆ. ಅದು ಹೆಂಗಂದರೆ ಇನ್ನೂ ಕಾಂಪ್ಲಿಕೇಟೆಡ್. ನೀವು ನಡ್ಕೊಂಡು ಹೋಗ್ತಿರ್ತೀರ, ಎಡವು ಬಿದ್ದುಬಿಟ್ರೆ ತೊಡೆ ಬೋನ್ ಮುರಿದೋಯ್ತು ಅಥವಾ ಬೋನ್ ಬ್ರೇಕ್ ಆಗೋಗೋದು, ಆ ಥರ ಅಲ್ಲ, ಬೋನ್ ವೀಕ್ನೆಸ್ಸಿಂದ ಬರುವಂಥ ಪ್ರಾಬ್ಲಮ್. ಸ್ವಲ್ಪ ಎಡವು ಬಿದ್ದರೂ ಬೋನ್ ಡ್ಯಾಮೇಜ್ ಆಗೋ ಥರ. ಓಕೆ, ಸೊ ನೀವು ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ ಹೋಗಿ ಈ ರೀತಿ ತೊಂದರೆಗಳಿಗೆಲ್ಲ ಬೀಳಬಾರ್ದಲ್ಲ. ತುಂಬ ಜನ ಇದೇ ರೀತಿಯೇ ಇರ್ತಾರೆ. ಆ್ಯಕ್ಚುಲಿ ನಮ್ಮ ವೆಯ್ಟ್ ಲಾಸ್ ಇಂಡಸ್ಟ್ರಿನಲ್ಲಿ ಹೆಂಗಂದರೆ ಇವಾಗ 5 ಕೆ ಜಿ ಎಲ್ಲೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೆ, 5 ಕೆ ಜಿ ಪ್ಯಾಕೇಜ್ ತೊಗೊಂಡ್ರೆ 5 ಕೆ ಜಿ ಫ್ರೀ ಅಂತ. ಸೊ ಈ ರೀತಿ ಒಂದು ಟಾರ್ಗೆಟ್ ಅಂತ ಅವರೇ ಸೆಟ್ ಮಾಡಿಕೊಂಡಾಗ ಏನು ಮಾಡ್ತಾರೆ ಅಂದರೆ, ಈಗ ಬೇಗ ಮುಗಿಸ್ಬೇಕು ಅನ್ನೋದಕ್ಕೋಸ್ಕರ ನಿಮಗೆ ತುಂಬ ಕಡಿಮೆ ಆಹಾರ ಕೊಟ್ಟು, ತುಂಬ ಕಡಿಮೆ ಆಹಾರದ ಥರ ಪ್ರೋಗ್ರಾಮ್ಗಳು ಕೊಟ್ಟು, ಆ ಕಡಿಮೆ ಆಹಾರ ತಿಂದಿರೋದಕ್ಕೋಸ್ಕರ ನಿಮಗೆ ವೆಯ್ಟ್ ಲಾಸ್ ಏನೋ ಬೇಗ ಆಗ್ಬೋದು. ಬಟ್ ಅದರಿಂದ ವೆಯ್ಟ್ ಲಾಸ್ ಅನ್ನೋದು ಬೇರೆ, ಫ್ಯಾಟ್ ಲಾಸ್ ಅನ್ನೋದು ಬೇರೆ. ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ವೆಯ್ಟ್ ಲಾಸ್ ಅಂದರೆ ನಿಮ್ಮ ಸ್ಕೇಲಲ್ಲಿ ಅಷ್ಟೇ ನಿಮ್ಮ ವೆಯ್ಟ್ ಕಡಿಮೆ ಆಗ್ತಿರ್ಬೋದು, ಬಟ್ ನೀವು ನೋಡೋದಕ್ಕೆ ಅಂದರೆ ನಿಮ್ಮ ಬಾಡಿನಲ್ಲಿರೋ ಬೊಜ್ಜು ಏನಿದೆ ಅದು ಸರಿಯಾಗಿ ಕಡಿಮೆ ಆಗಿರೋದಿಲ್ಲ. ಅಂದರೆ ನೀವು ವೀಕ್ ಆಗಿರ್ಬೋದು. ವೀಕ್ನೆಸ್ ಬೇರೆ, ಫಿಟ್ನೆಸ್ ಬೇರೆ. ನಾವು ಮಾಡೋದು ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಷನ್, ಅಂದರೆ ಬಾಡಿನಲ್ಲಿ ಫ್ಯಾಟ್ಗಳನ್ನ ಕಡಿಮೆ ಮಾಡಿ ಒಬ್ಬರನ್ನ ಸ್ಟ್ರಾಂಗ್ ಮಾಡಿ ಫಿಟ್ಟಾಗಿ ಅವ್ರನ್ನ ಚೇಂಜ್ ಮಾಡೋದು. ಅದೇ ರೀತಿ ಯಾರೋ ಕಡಿಮೆ ಆಹಾರ ತಿಂದು ವ್ಯಾಯಾಮ ಮಾಡೋದು ಬೇಡ, ಏನೂ ಮಾಡೋದು ಬೇಡ, ಬರೀ ಶೇಕ್ ಕುಡ್ಕೊಂಡಿರು, ಈ ಥರ ಏನಾದರೂ ಮಾಡಿ ವೆಯ್ಟ್ ಲಾಸ್ ಮಾಡಿದ್ರೆ ಅದು ವೀಕ್ನೆಸ್. ಅಂದರೆ ಅಲ್ಲಿ ಮಾಂಸಖಂಡಗಳು, ಬೋನು ಅಥವಾ ಎಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನೋ ನಿಮಗೆ ಚೆನ್ನಾಗಿ ಅನಿಸ್ಬೋದು, ಯಾಕಂದರೆ ನೀವು ಕಡಿಮೆ ಆಹಾರ ತಿಂತಿದ್ದಂಗೆ ಎಲ್ಲರ ಬಾಡಿನೂ ಸ್ವಲ್ಪ ರೆಸ್ಪಾನ್ಸ್ ಬರುತ್ತೆ. ಬಟ್ ಈ ರೀತಿ ವಾಪಸ್ ಈ ಕೆಮಿಕಲ್ನ ಬಾಡಿಗೆ ಹಾಕ್ತಾ ನಿಮ್ಮ ಆರ್ಗ್ಯಾನ್ಗಳು ಬೇರೆ ರೀತಿ ತೊಂದರೆಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ಹೇಳೋದು ಸ್ಲೋ ಪಾಯ್ಸನ್, ಲಾಂಗ್ ಟರ್ಮ್ ಎಫೆಕ್ಟ್ ಏನಿರುತ್ತೆ ಅದನ್ನ ತಿಳ್ಕೊಬೇಕು ನೀವು ಅಂತ. ಯಾವಾಗಲೇ ವೆಯ್ಟ್ ಲಾಸ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದವರಿಗೆ ಒಂದು ರೆಕಮೆಂಡೇಷನ್ ಏನು ಅಂದರೆ, ಡೈಲಿ ಒಂದು 1 ಅವರ್ ಫಿಸಿಕಲ್ ಆ್ಯಕ್ಟಿವಿಟಿ, 1 ಅವರ್ ಯಾವುದಾದ್ರೂ ರೆಸಿಸ್ಟೆನ್ಸ್ ಬೇಸ್ಡ್ ಎಕ್ಸಸೈಸ್ ಮಾಡೋದಕ್ಕೆ ಟ್ರೈ ಮಾಡಿ.
ಶುಗರು ಅಳುಮೂಳು ಇಂಥದ್ದನ್ನೆಲ್ಲ ಬಿಡೋದಕ್ಕೆ ಟ್ರೈ ಮಾಡಿ. ಶುಗರು ಈವನ್ ಟೀ ಕಾಫಿ ಕುಡಿತಿದ್ರು, ಬ್ಲ್ಯಾಕ್ ಕಾಫಿ ಓಕೆ, ಬಟ್ ಆದರೆ ಮಿಲ್ಕ್ ಶುಗರ್ನ ಸ್ವಲ್ಪ ದಿನ ಬಿಟ್ಟರೆ ಒಳ್ಳೆಯದು. ನೆಕ್ಸ್ಟು ಅಂದರೆ ನಿಮ್ಮ ಆಹಾರದಲ್ಲಿ ಅಟ್ಲೀಸ್ಟ್ ಒಂದು 30-40% ಪ್ರೋಟೀನ್ ಆಹಾರಗಳನ್ನ ತೊಗೊಳ್ಳಿ, ಮತ್ತು ಉಳಿದಿರೋ 20% ಅಷ್ಟು ಒಂದು ವೆಜಿಟೇಬಲ್ಸ್ ತರಕಾರಿಯನ್ನು ತೊಗೊಳ್ಳಿ. ಇನ್ನು ಕಾರ್ಬೋಹೈಡ್ರೇಟ್ ಏನಂತ ಏನಿದೆ ಅದನ್ನು ಕೂಡ ಒಂದು 40% ಅಷ್ಟು ತಿನ್ಬೋದು ನೀವು. ಪ್ರೋಟೀನ್ಗೆ ಯಾವ್ಯಾವ ಆಹಾರಗಳು ತಿನ್ನಬೇಕು ಅಂತ ಬೇರೆ ವಿಡಿಯೋ ಇದೆ, ಅದನ್ನ ನೋಡಿ. ಸೊ ಬ್ಯಾಲೆನ್ಸ್ ಡಯಟ್ ಅಂದರೆ ಹೀಗೆ, ಒಂದು ತಟ್ಟೆ ಅಂದರೆ ಅದರಲ್ಲಿ ಒಂದು 30-40% ಪ್ರೋಟೀನ್ ಇದ್ದರೆ, ಒಂದು 30-40% ಕಾರ್ಬೋಹೈಡ್ರೇಟ್ ಇದ್ದರೆ, ಒಂದು 20% ಅಷ್ಟು ವೆಜಿಟೇಬಲ್ಸ್ ಇದ್ದರೆ, ವೆಜಿಟೇಬಲ್ಸ್ ಎಷ್ಟು ಬೇಕಾದರೂ ತಿನ್ಬೋದು ನೀವು, ಆದಷ್ಟು ತಿನ್ನಿ. ಯಾಕಂದರೆ ವೆಜಿಟೇಬಲ್ಸಲ್ಲಿ ತುಂಬ ಕಾರ್ಬೋಹೈಡ್ರೇಟ್ ಅಂಶ, ಶುಗರ್ ಅಂಶ ತುಂಬ ಜಾಸ್ತಿ ಇರೋದಿಲ್ಲ. ಆದಷ್ಟು ತಿನ್ನಿ, ನಿಮಗೆ ಎಷ್ಟು ಹೊಟ್ಟೆಗೆ ತುಂಬೋದಕ್ಕೆ ಬೇಕೋ ಅಷ್ಟು ತಿನ್ನಿ. ಸೊ ಈ ಥರ ಒಂದು ಬ್ಯಾಲೆನ್ಸ್ ಡಯಟ್ ಅಂತ ಫಾಲೋ ಮಾಡಿದಾಗ ಗ್ರ್ಯಾಜುವಲ್ ಆಗಿ ಆ ಕ್ಯಾಲೋರಿ ಡೆಫಿಸಿಟ್ ಅಂದರೆ ಒಂದು 300-400 ಕ್ಯಾಲರಿ ಅಥವಾ ಒಂದು 20-25% ಅಷ್ಟು ನಿಮ್ಮ ಆಹಾರದಲ್ಲಿ ಕಡಿಮೆ ಮಾಡಿದ್ರೆ, ಮತ್ತು ಜೊತೆಯಲ್ಲಿ ಈ ರೀತಿ ರೆಸಿಸ್ಟೆನ್ಸ್ ಬೇಸ್ಡ್ ವ್ಯಾಯಾಮಗಳನ್ನ ಮಾಡಿದ್ರೆ ವೀಕ್ಲಿ ಒಂದು 1% ಆಫ್ ಬಾಡಿ ಫ್ಯಾಟು, ಆ್ಯಾವ್ರೇಜ್ ಒಂದು 80% ಜನರಿಗೆ ರೆಸ್ಪಾನ್ಸ್ ಚೆನ್ನಾಗೇ ಬರುತ್ತೆ. ಒಂದು 20% ಜನ ಒಂದು ಹೆಲ್ತ್ ಇಶ್ಯೂಸ್ ಇರೋರಿಗೆ ಸ್ವಲ್ಪ ಸ್ಲೋ ಇರುತ್ತೆ, ಬಟ್ ಕನ್ಸಿಸ್ಟೆಂಟ್ ಆಗಿದ್ದರೆ ಅವರಿಗೂ ಡೆಫಿನೆಟ್ಲಿ ಆಗೇ ಆಗುತ್ತೆ. ಕನ್ಸಿಸ್ಟೆನ್ಸಿ ಅಂದರೆ ನಿರಂತರವಾದ ಪ್ರಯತ್ನ ಇರಬೇಕು. ಅಂದರೆ 2 ವಾರ ಮಾಡಿಬಿಟ್ಟೆ ಬಿಟ್ಬಿಟ್ಟೆ, 3ನೇ ವಾರ ಮಾಡಿಬಿಟ್ಟೆ, ಆಮೇಲೆ ಎಲ್ಲೋ ಹೋಗಿ ಟ್ರಾವೆಲ್ ಮಾಡಿಕೊಂಡು 2 ವಾರ ಬ್ರೇಕ್ ಕೊಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಮತ್ತೆ ಸ್ಟಾರ್ಟಿಂಗಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆ ಥರ ಬ್ರೇಕ್ಸ್ ಇರಬಾರ್ದು. ತುಂಬ ಒಂದೊಂದು ಸ್ಮಾಲ್ ಬ್ರೇಕ್ಸ್ ಓಕೆ, ಬಟ್ ತುಂಬ ದೊಡ್ಡ ಬ್ರೇಕ್ಸ್ ಇರಬಾರ್ದು. ಇದ್ದರೆ ತುಂಬ ಕಾಂಪ್ಲಿಕೇಟೆಡ್ ಇಲ್ಲ ವೆಯ್ಟ್ ಲಾಸ್ ಪ್ರೋಸೆಸ್ ಅನ್ನೋದು. ಹೆಲ್ತ್ ಇಶ್ಯೂಸ್ ಇದ್ದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ಅದನ್ನು ನೋಡಿಕೊಂಡು ಅಸಿಸ್ಟ್ ಮಾಡೋದಕ್ಕೆ ಯಾರನ್ನಾರು ಪ್ರೊಫೆಷ್ನಲ್ ಹೈರ್ ಮಾಡಬೇಕು ನೀವು, ನಮ್ಮ ಥರ. ಬಟ್ ಅಷ್ಟೊಂದು ಕಾಂಪ್ಲಿಕೇಟೆಡ್ ಏನಿಲ್ಲ. ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಅನ್ನೋದು ತುಂಬ ಡ್ಯಾಮೇಜಸ್ ಮಾಡುತ್ತೆ. ನಮಗೆ ಗೊತ್ತಿರೋ ಹಾಗೆ ನಮ್ಮ ಹತ್ರ 2 ಥರದ ಜನ ಬರ್ತಾರೆ. ಒಂದು ತುಂಬ ಮಿಸ್ಟೇಕ್ಸ್ ಮಾಡಿ ಅವರ ಬಾಡಿನ ವಿಚಿತ್ರವಾಗಿ ಹಿಂಸೆ ಮಾಡಿ, ಅವರು ನಾರ್ಮಲಾಗಿ ಅವ್ರ ಬಾಡಿ ಒಂದು 100 ಕಿಲೋಮೀಟ್ರಲ್ಲಿ ಓಡೋ ಕೆಪಾಸಿಟಿ ಇದೆ ಅಂದರೂ ಕೂಡ ಅದಕ್ಕೆ ಟಾರ್ಚರ್ ಕೊಟ್ಟು ಇವಾಗ ಅದನ್ನ 50 ಕಿಲೋಮೀಟ್ರ್ ಥರ ಓಡೋ ಥರ ಮಾಡಿರ್ತಾರೆ. ಬಿಕಾಸ್ ಆಫ್ ಇವೆಲ್ಲ ಮಾಡಿ ಅವ್ರ ಮೆಟಬಾಲಿಸಮ್ ಹಾಳಾಗಿರುತ್ತೆ. ತುಂಬ ಅಗ್ರೆಸಿವ್ ಮೆಥಡ್ಸು, ಶಾರ್ಟ್ ಕಟ್ಸು, ಯಾವುದೋ ತುಂಬ ಕಡಿಮೆ ಆಹಾರ ತಿಂದರೆ ಅವರಿಗೆ ಮೆಟಬಾಲಿಸಮ್ ಕಡಿಮೆ ಆಗಿರುತ್ತೆ, ಅಥವಾ ಮಾಂಸಖಂಡಗಳು ಅಥವಾ ಲೀನ್ ಮಸಲ್ ಕಡಿಮೆ ಆಗಿ ಅವ್ರದ್ದು ಸ್ಲೋ ಮೆಟಬಾಲಿಸಮ್ ಆಗಿರುತ್ತೆ. ಆ ಕಾರಣದಿಂದ ಅವರಿಗೆ ಬಾಡಿ ಫಾಸ್ಟಾಗಿ ರೆಸ್ಪಾಂಡ್ ಆಗಲ್ಲ. 2ನೇ ಕ್ಯಾಟಗರಿ ಇರೋರಿಗೆ. ಇನ್ನೊಂದು ಕ್ಯಾಟಗರಿ ಇರೋರು ಯಾರಂದರೆ ಏನು ತಪ್ಪು ಮಾಡಿರಲ್ಲ, ಬಟ್ ಚೆನ್ನಾಗಿ ಈಗ ತಿಂತಾ ಇರ್ತಾರೆ. ಇಂಥವ್ರನ್ನ ಏನಿಲ್ಲ, ಒಂದು ಪ್ರಾಪರಾಗಿ ಒಂದು ಒಳ್ಳೆ ಬ್ಯಾಲೆನ್ಸ್ ಡಯಟ್ ಅಂತ ಹಾಕ್ಕೊಟ್ಟು ಕರೆಕ್ಟಾಗಿ ಅವ್ರನ್ನ ಫಾಲೋ ಮಾಡಿಸಿದ್ರೆ ಅವ್ರು ಬೇಗ ರೆಸ್ಪಾಂಡ್ ಆಗ್ತಾರೆ. ಅಂದರೆ ಏನು ಮಿಸ್ಟೇಕ್ಸ್ ಮಾಡದೇ ಇರೋ ವ್ಯಕ್ತಿಗಳು ಬೇಗ ಚೇಂಜ್ ಆಗ್ತಾರೆ. ಬಟ್ ಯಾರು ತುಂಬ ಮಿಸ್ಟೇಕ್ಗಳು ಮಾಡ್ಕೊಂಡು ಬಂದಿರ್ತಾರೆ ನಮ್ಮ ಹತ್ರ, ಅವ್ರು ಸ್ವಲ್ಪ ಸ್ಲೋ ಆಗಿ ರೆಸ್ಪಾಂಡ್ ಆಗ್ತಾರೆ. ಸ್ಲೋ ಅಂದರೆ ಎಕ್ಸ್ಟ್ರೀಮ್ ಸ್ಲೋ ಅಲ್ಲ, ಫಸ್ಟ್ ಅವ್ರ ಮೆಟಬಾಲಿಸಮ್ನ ಸರಿ ಮಾಡಿ, ಅಂದರೆ ಅವ್ರಿಗೆ ಅವ್ರ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಆಹಾರಗಳನ್ನ ತಿನ್ನೋ ಥರ ಪ್ರಾಕ್ಟೀಸ್ ಮಾಡಿಸಿ, ಆಮೇಲೆ ಅವರಿಗೆ ಗ್ರ್ಯಾಜುವಲಿ ಕ್ಯಾಲೋರಿ ಡೆಫಿಸಿಟ್ ಮಾಡಿಸ್ಬೇಕಾಗುತ್ತೆ. ಸಡನ್ ಓವರ್ ಕ್ಯಾಲೋರಿ ಡೆಫಿಸಿಟ್ ಅನ್ನೋದು ಅಷ್ಟು ಒಳ್ಳೆಯದಲ್ಲ ಎಲ್ರಿಗೂ. ಇದಿಷ್ಟು 2 ತಿಂಗಳಲ್ಲಿ 20 kg ವೆಯ್ಟ್ ಲಾಸ್ ಮಾಡಬೇಕು ಅಂತಿರೋರಿಗೆ ಕೊಡ್ತಿರೋ ಜಸ್ಟಿಫಿಕೇಷನ್. ಯಾರ್ಯಾರು ಈ ರೀತಿ ಶಾರ್ಟ್ ಕಟ್ಸು, ಅಗ್ರೆಸಿವ್ ಮೆಥಡ್ಗಳೆಲ್ಲ ಫಾಲೋ ಮಾಡ್ತಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.